कांग्रेस के ऑफिस में प्रेस मीट किया गया है। इसमें एमबी पाटिल और नाजा ने कई कांग्रेस के नेता इस प्रेस मीट में मौजूद थे और इस प्रेस मीट में कहा गया कहीं देशभक्त के लोगों का नाम के साथ साथ देशभक्त क्रांतिकारी भगत सिंह का भी नाम एमबी पाटिल इनके जुबान पर भी आ गया। अब नाजा ने कई वर्षों से मतलब 1920 से ये सियासत भगत सिंह के साथ पॉलिटिक्स चलता आया है और आज भी चलता ही रहा है। आज तक किसी ने भी भगत सिंह के बारे में कांग्रेस के नेता किसी की जुबान पर नहीं आया। अब जैसे ही चुनाव आने लग गया है, अब ना जाने कहीं देशभक्तों के नाम अब कांग्रेस के नेताओं की जुबान पर आता रहा है, क्योंकि 1920 से ही भगत सिंह अपने बचपन से ही इस देश के लिए लड़ता रहा है और लड़ते ही रहा है और लड़ते लड़ते बलिदान भी इस देश के लिए दिया हुआ है। भगत सिंह, राजगुरु, सुखदेव, अब तक इनकी कोई भी जन्मदिन या कोई भी ऑफिस में इनकी फोटो तस्वीर या स्कूलों में तस्वीर के लिए इनकी सरकार थी, तब भी कुछ नहीं किया और आज भी कुछ भी नहीं किया। अब नाम ले रहे हैं भगत सिंह का। अब देखेंगे हमने, अब तो चुनाव तो आ गया है, देश के भगत सिंह, क्रांतिकारी भगत सिंह का नाम सिर्फ लेते हैं या इस देशभक्त के लिए कुछ करते हैं। देखेंगे आते हुए चुनाव के बाद में ही एपिसोड में आप देखेंगे प्रेस मीट का एक रिपोर्ट। ಸರ್ಕಾರ ಬಂದೇ ಬರ್ತದ ಏನ್ರಿ, ನಾವು ನಿಶ್ಚಿತವಾಗಿ ಈ ಒಂದು ಸಮಸ್ಯೆ ಹೆಂಗೆ ಪರಿಹಾರ ಮಾಡಬೇಕು, ಬಹಳ ಗಂಭೀರ ಸಮಸ್ಯೆ ಇದೆ. ಅತಿಥಿ ಶಿಕ್ಷಕರಾಗಿ ಅವರು 10-15 ವರ್ಷ ಸೇವೆ ಮಾಡಿದ್ಮೇಲೆ ನಾಳೆ ಅವ್ರ ಏಜು ದಾಟಿ ಹೋಗಿರ್ತದೆ. ಅದಕ್ಕೆ ಏನ್ ಮಾಡಬೇಕು, ಇದು ಬಹಳ ಗಂಭೀರವಾದಂತಹ ಚಿಂತನೆ ಆಗ್ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಚಿಂತನೆ ಮಾಡಿ ಅವ್ರಿಗೆ ಏನಾದ್ರು ವೇಟೇಜ್ ಕೊಡುವಂಥದ್ದು ಏನಾದ್ರು ಒಂದು ಸ್ವಲ್ಪ ಮಾಡಲೇಬೇಕಾಗ್ತದೆ. ಅದನ್ನ ಗಂಭೀರವಾಗಿ ಪರಿಗಣಿಸ್ತೀವಿ. ಈಗ ಕಳೆದ 4 ವರ್ಷ ಉತ್ತರಿಸಿದ ಸರ್ಕಾರ ಆಗ್ತಿದೆ. ನಾವಿದ್ದಾಗ ಹಂತವಾಗಿ ಫಿಲ್ಫಿಲ್ ಮಾಡೋದ ಕೆಲಸ ಆಗ್ತಾ ಇತ್ತು ನಮ್ಮಲ್ಲಿ. ಈಗ 4 ವರ್ಷ ಏನೂ ಆಗಿಲ್ಲ 40% ಬಿಟ್ಟು. ಅದು ಯಾಕೆ ಮಾಡ್ತಾರೆ ಡೆವಲಪ್ಮೆಂಟ್? 40% ಡೆವಲಪ್ಮೆಂಟ್ ಕೆಲವೊಂದು ಕಡೆ ಅಲ್ಲಿ NEP ನಾವು ವಿರೋಧ ಮಾಡ್ತೀವಿ. NEP ಒಂದು ದಿವಸ ಪುನರ್ ಪರಮೇಶ್ವರ್ ಮಾಡಿ ಒಂದು ದಿವಸ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್, ಎಲ್ಲ ರಾಜ್ಯದವ್ರನ್ನ, ಎಕ್ಸ್ಪರ್ಟ್ಸ್ ನ, ಎಲ್ಲ ಸ್ಟೇಕ್ ಹೋಲ್ಡರ್, ಯಾವಾಗ ಏನೇ ಒಂದು ನೀವು ಕಾನೂನು ಮಾಡ್ತೀರಲ್ಲ, ಏನೇ ಪಾಲಿಸಿ ಮಾಡುವಾಗ ಏನ್ ಮಾಡ್ತೀರಿ ನೀವು ಎಲ್ಲರ ಕೇಳಬೇಕಾಗ್ತದೆ. ಇವನ್ ಪಬ್ಲಿಕ್ಗೂ ಕೂಡ ನೀವು ಅವಾರ್ಡ್ ಮಾಡ್ಬೇಕಾಗ್ತದೆ ನಿಮ್ಮ ಕಮೆಂಟ್ಸ್ ಬಗ್ಗೆ, ನಿಮ್ಮ ಅಭಿಪ್ರಾಯಗಳ ಬಗ್ಗೆ. ಹೀಗಾಗಿ NEP ಏನಿದೆ ಇದು ಅವರ ಎಜೆಂಡಾ. ಈಗ ಪಠ್ಯ ಪುಸ್ತಕ ಕ್ರಮ ನೋಡ್ತಾ ಇದ್ದೀವಿ ನೀವು. NEP ಇವೆಲ್ಲ ಏನ್ ನಡೀತಾ ಇದ್ರೆ ತಮ್ಮ ಪರ್ಸನಲ್ ಅಜೆಂಡಾನ, ನಮ್ಮ ಪಕ್ಷದ ಹಿಡನ್ ಅಜೆಂಡಾ ಇದೆ, ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ಕೆಲಸ ಮಾಡ್ತಾರೆ. ಥ್ರೂ NEP ಇರ್ಬೋದು, ಥ್ರೂ ಪಠ್ಯ ಕ್ರಮ ನೋಡಿ ಅವ್ರು ಯಾರೋ ಚಕ್ರವರ್ತಿ ಮಹಿಳಾ ವಿಶ್ವವಿದ್ಯಾಲಯದ ಬಗ್ಗೆ ಬಸವಣ್ಣವರ ಬಗ್ಗೆ ಆದಂತ ಇದರಲ್ಲಿ ಸಾನೆ ಹರಿಶ್ರೀಗಳು ಅವರು ಸುದೀರ್ಘವಾಗಿ ಮುಖ್ಯಮಂತ್ರಿ ಪತ್ರ ಬರೆದಿದ್ದಾರೆ. ಕುವೆಂಪು ವಿಚಾರದಲ್ಲಿ ಮಾಡಿದಂತ ಇದರಲ್ಲಿ ನಮ್ಮ ಆದಿಚುಂಚಲಿ ನಿರ್ಮಲ ಸ್ವಾಮೀಜಿಯವರು ಕೂಡ ಧ್ವನಿಯನ್ನು ಎತ್ತಿದ್ದಾರೆ. ಒಂದು ಮಾತನ್ನು ಹೇಳ್ತೇನೆ, ಇವತ್ತು ಇವರು ಯಾರು ಕೂಡ ಸೂರ್ಯ ಚಂದ್ರ ಇವರಿಗೆ ಮನೆ ಟ್ವೀಟ್ ಮಾಡಿದೆ. ಸೂರ್ಯ ಚಂದ್ರ ಅವರಿಗೆ, ಬಸವಣ್ಣವ್ರ ಬಗ್ಗೆ, ಕುವೆಂಪು ಅವ್ರ ಬಗ್ಗೆ, ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ, ಭಗತ್ ಸಿಂಗ್ ಅವ್ರ ಬಗ್ಗೆ, ಆಮೇಲೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು, ನಮ್ಮೆಲ್ಲ ನಾಯಕರು ರಾಷ್ಟ್ರ ಕಂಡಿರುವಂತಹ ನಾಯಕರು, ಅವರನ್ನ ಇತಿಹಾಸ ಚರ್ಚುವಂಥದ್ದು, ಬದಲಾಯಿಸುವಂಥದ್ದು ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಜನ ಯಾರು ಕೂಡ ಅದಕ್ಕೆ ಬಿಡೋದಿಲ್ಲ. ಬಸವಣ್ಣವರು, ಬಸವಾದಿ ಶರಣರು, ಕುವೆಂಪು ಅವರು, ಕೆಂಪೇಗೌಡರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸ್ವಾಮಿ ವಿವೇಕಾನಂದ ಅವರು, ಮಹಾತ್ಮ ಗಾಂಧಿ ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಇದು ಅನೇಕ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಮತ್ತೊಂದು ಇರ್ಬೋದು. ನಾನು ಕೆಲವು ವರ್ಷಗಳು ಅಷ್ಟೇ ಹೇಳ್ತಾ ಇದ್ದೀನಿ. ಯಾರದೇ ಒಂದು ನಮ್ಮ
ರಾಷ್ಟ್ರ ಕಟ್ಟಿದಂತ ನಮ್ಮ ನಾಯಕರು, ನಮ್ಮ ಸಂತರು, ಅವ್ರನ್ನ ಬದಲಾವಣೆ ಮಾಡುವಂತ ಸುನೀಲ್ ಶಂಕರ್ ಬಂದ ನೋಡಿ ಇಲ್ಲೇ ತಮ್ಮ ಅಜೆಂಡಾವನ್ನು ಬೆಳೆಸ್ಕೊಳ್ಳಿಕ್ಕೆ ಬೇರೆ ಬೇರೆ ಕತೆ ಕಟ್ಟಲಿಕ್ಕೆ ಹೋಗ್ತಾರಲ್ಲ, ಇದನ್ನ ನಾವು ಸಹಿಸಿಕೊಳ್ಳೋದಿಲ್ಲ. ಅದಕ್ಕೆ ಮಾಡ್ಲಿಕ್ಕೂ ನಾವು ಬಿಡೋದಲ್ಲ. ಅಕ್ಕ ಇದು ಆಗ್ತದೆ ಅಥವಾ ಬೇರೆ ಯಾರೇ ಮಹಾಪುರುಷರಲ್ಲಿ ಅವರ ಇತಿಹಾಸ ಇದ್ದಂತೆ ನಾಟ್ ಒನ್ ಫುಲ್ ಸ್ಟಾಪ್ ಕಾಮ ಅವ್ರು ವಿಸರ್ಜನೆ ಮಾಡೋದು ಅಷ್ಟೆಲ್ಲ ಕೈ ಬಿಡಬೇಕಂತ ಸ್ಪಷ್ಟವಾಗಿ ಹೇಳ್ತೀನಿ. ಅದನ್ನೆಲ್ಲ ಅದ್ರ ಗಮನಕ್ಕೆ ತೆಗೆದುಕೊಳ್ಳುವಂತದ್ದಲ್ಲ. ಹೊಸ ಕಮಿಟಿ ನಮ್ಮ ನಾಡಿನಲ್ಲಿ ಅನೇಕ ಶ್ರೇಷ್ಠ ಸಾಹಿತಿಗಳಿದ್ದಾರೆ, ನಿಮಗೂ ಗೊತ್ತಿದೆ. ಅನೇಕ ಶ್ರೇಷ್ಠ ಸಾಹಿತಿಗಳಿದ್ದಾರೆ, ಚಿಂತಕರಿದ್ದಾರೆ, ಬುದ್ಧಿಜೀವಿಗಳಿದ್ದಾರೆ, ಎಕ್ಸ್ಪರ್ಟ್ಸ್ ಇದ್ದಾರೆ, ಇತಿಹಾಸ ತಜ್ಞರಿದ್ದಾರೆ, ಇತಿಹಾಸ ನಮ್ಮ ಮುಂದಿದೆ. ಅಂತವ್ರನ್ನ ಏನು ವಿಶ್ವಾಸಾರ್ಹತೆ ಇದೆ, ಆ ಕ್ರೆಡಿಬಿಲಿಟಿ ಇದ್ದಂತ, ವಿಶ್ವಾಸ ಇದ್ದಂತ ಆ ಒಂದು ಸಾಹಿತಿಗಳನ್ನ ಇದು ಮಾಡಿ ಕಮಿಟಿ ಮಾಡಿ ಪರಿಷ್ಕರಣೆ ಮಾಡಿ ಇನ್ನೂ ಸೇರಿಸಿ, ಇನ್ನೂ ಮಹಾಪುರುಷರು ಸೇರಿಸಿ. ಆದ್ರೆ ನಿಮ್ಮ ಎಜೆಂಡಾ ಏನಿದೆ ಇದನ್ನ ಆಗ್ಲಿಕ್ಕೆ ಬಿಡೋದು. ಕ್ಷಮಾಪಣೆ ಕೇಳಿದ್ರು, ಇದು ಮಾಡಿದ್ರು, ಅದು ಹಾಕಿ ಇತಿಹಾಸದಲ್ಲಿ ಬರೀರಿ, ನೋಡು ತಿಳಿಸ್ಬೇಡಿ, ಅದನ್ನು ತಿಳಿಸ್ಬೇಡ್ರಿ, ಅದನ್ನು ತಿಳಿಸಿ ಅವ್ರು ಮಾತು ಮಾಡಕ್ ಹೋಗ್ಬೇಡ್ರಿ. ಮಾತು ಬರುವ ಇದು ಸವರ್ಕರ್ ಮಾಡಕ್ ಹೋಗ್ಬೇಡಿ. ಅದು ಇರ್ಲಿ ಅಂತಲ್ಲ ಹೇಳ್ತಾರ. ಉದಾಹರಣೆಗೆ ಈ ಪಠ್ಯ ಪರಿಷ್ಕರಣ ಸಮಿತಿ ಏನಿದೆ ಅವ್ರು ವಜಾಗೊಳಿಸಿದ್ರೆ ಅದಕ್ಕೆ ಸಂಪೂರ್ಣವಾಗಿ ತೆಗೆದು ಹಾಕ್ತಕ್ಕದ್ದು, ಅದು ಯಾರಿಗೂ ಬರ್ತಕ್ಕದ್ದಲ್ಲ. ಹೊಸದಾಗಿ ಇವತ್ತು ಏನ್ ಕಮಿಟಿ ಇದೆ ಅಲ್ಲಿವರೆಗೆ ಮೊದಲು ಏನಿದೆ ಅದು ಮುಂದುವರಿತದೆ ಸ್ಟೇಟಸ್ಗೂ. ತದನಂತರ ಏನು ಹೊಸದಾಗಿ ಎಕ್ಸ್ಪರ್ಟ್ ಕಮಿಟಿ ಆಗ್ತದೆ, ಆ ಎಕ್ಸ್ಪರ್ಟ್ ಕಮಿಟಿಯಲ್ಲಿ ಎಲ್ಲ ಈ ನಮ್ಮ ನಾಡಿನ ಶ್ರೇಷ್ಠ ಸಾಹಿತಿಗಳನ್ನ, ಚಿಂತಕರನ್ನ, ಬುದ್ಧಿಜೀವನ ಎಕ್ಸ್ಪರ್ಟ್ ತಗೊಂಡು ಮಾಡಿ ಒಂದು ಯಾರ್ಯಾರು ಇನ್ಕ್ಲೂಡ್ ಮಾಡಬೇಕು. ಇಂಥವನ್ನ ನಿಮ್ಮ ಅಜೆಂಡಾದಲ್ಲಿ ಇನ್ಕ್ಲೂಡ್ ಮಾಡುವಂತದ್ದಲ್ಲ. ಮಹಾತ್ಮ ಗಾಂಧೀಜಿಯವರು, ಬಸವಣ್ಣವರು, ಸ್ವಾಮಿ ವಿವೇಕಾನಂದರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಗತ್ ಸಿಂಗ್ ಅವರು, ಇನ್ನು ಎಷ್ಟು ಜನ ಇದ್ದಾರೆ, ಆಜಾದ್ ಅವರು, ಅಬ್ದುಲ್ ಕಲಾಂ ನಮ್ಮ ರಾಷ್ಟ್ರಪತಿಗಳು, ಅವರು ಕಾಂಗ್ರೆಸ್ನವರು ಇಂಥವ್ರು ಯಾರು ಕೆಲಸ ಮಾಡಿದಾರ? ಯಾರು ಇತಿಹಾಸ ಕೆಲಸ ಮಾಡಿದಾರ? ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ಮಹಾತ್ಮ ಗಾಂಧಿಯವರು ಹೇಳಿದ್ರು, ಜವಾಹರ್ಲಾಲ್ ನೆಹರು ಹೇಳಿದ್ರು, ಜವಾಹರ್ಲಾಲ್ ನೆಹರು ಹೇಳಿದ್ರು, ಬಸವಣ್ಣವರು ಹೇಳಿದ್ರು, ಬಸವಣ್ಣವರು ಹೇಳಿದ್ರು, ಭಗತ್ ಸಿಂಗ್ ಹೇಳಿದ್ರು, ಭಗತ್ ಸಿಂಗ್ ಹೇಳಿದ್ರು. ಕಾಂಗ್ರೆಸ್ ಪಕ್ಷ ತುರ್ಚು ಕೆಲಸ ಮಾಡಿದ್ದಾರೆ. ಅವರು ಇತಿಹಾಸದಲ್ಲಿ ಯಾರೇ ಪುಣ್ಯ ಪುರುಷರ ಇತಿಹಾಸ ತುರ್ಚು ಕೆಲಸ ಕಾಂಗ್ರೆಸ್ ಮಾಡಿದ್ದಾರೆ. ನಾವು ಮಾಡಿಲ್ಲ, ಮಾಡೋದು ಇಲ್ಲ. ಕೆಲವು ಸಚಿವರು ಎಲ್ಲರೂ ಒಂದು 4-5 ಸಚಿವರು ಬಿಟ್ಟರೆ ಎಲ್ಲರೂ 40% ಅಲ್ಲ. ಎಲ್ಲರೂ ಕೂತು ಮಾಡಿದ್ದಾರೆ. ಅವರವ್ರಿಗೆ ಜವಾಬ್ದಾರಿ, ಅವರವ್ರ ಮತಕ್ಷೇತ್ರ ಎಲ್ಲ 3 ಜಿಲ್ಲೆಯಲ್ಲಿ, ಬೆಳಗಾವಿ ಜಿಲ್ಲೆ ಇರ್ಬೋದು, ಚಿಕ್ಕೋಡಿ ಶಾಸಕರು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಆಮೇಲೆ ಮಾತೇಶ್ ಗೋಜಿರ್ಗಿ ಇರ್ಬೋದು, ಕೆಲವೊಬ್ಬರಿಗೆ ಅವರ ಮತಕ್ಷೇತ್ರ ಪ್ಲಸ್ ತಮ್ಗೆ ಎಲ್ಲೆಲ್ಲಿ ಇರೋದು ಅದನ್ನ ಮಾಡ್ಕೊಂಡು ಎಲ್ಲ ಲಿಸ್ಟ್ ಮಾಡಿ ಅವ್ರು ಕೊಟ್ಟಿದ್ದಾರೆ. ಅದೇ ಪ್ರಕಾರ ಈಗ ನಾನು ಶಿಕ್ಷಣ ಸಂಸ್ಥೆ ಕೆಲವೊಂದು ಪ್ರಚಾರ ಸಮಿತಿ ಅಧ್ಯಕ್ಷ ಎಲ್ಲರೂ ಅಡ್ಡಾಡಿದ್ದೇನೆ. ಅದಲ್ಲದೆ ನಾನು ನನ್ನ ಮತಕ್ಷೇತ್ರದಲ್ಲೂ ಕೂಡ ನಾವು ಮೀಟಿಂಗ್ ಕರೀತಿದ್ದೇನೆ, ಅವರು ಕೂಡ ಮಾಡ್ತಾರೆ. ಎಲ್ಲೆಲ್ಲಿ ಅಲ್ಲಿ ಕಾಲೇಜ್ ಬೋರ್ಡ್ಸ್ ಇದಾವೆ ಅವ್ರಿಗೆ ಪರವಾನಗಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಆ ಪ್ರಕಾರ ಹೈಕೋರ್ಟ್ ಆಶೀರ್ವಾದ ನಾವು ಮಾನ್ಯ ಮಾಡ್ತೀವಿ. ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಆಗಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಮ್ಯಾಟರ್ ಇಸ್ ಬಿಫೋರ್ ಸುಪ್ರೀಂ ಕೋರ್ಟ್. ಆದ್ರೆ ಅನ್ಯಾಯ ಮಾಡುವಂತದ್ದು ಆಗುದಿಲ್ಲ. ಅದ್ರ ಬಗ್ಗೆ ನಾನು ಕೂಡ ಮಾತಾಡ್ತೀನಿ. ಅದ್ರ ಬಗ್ಗೆ ನಾನು ಅನ್ಯಾಯ ಮಾಡೋದು ಇದನ್ನು ವೈಲೇಟ್ ಮಾಡಿ ಮಾಡಿದ್ರೆ ಕೋಡಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಅವರು ನಮ್ಮ ಲೋಕಸಭೆಯ ಮುಖಂಡತೆಯನ್ನು ವಹಿಸಿ ನನ್ನನ್ನು ಗೆಲ್ಲಿಸಿಕೊಟ್ಟವರು. ಅದಾದ ನಂತರ ನಮ್ಮ ಚಿಕ್ಕೋಡಿ ಸದನ ಕ್ಷೇತ್ರದ ಅಭ್ಯರ್ಥಿಯಾದ ಗಣೇಶ್ ಹುಕ್ಕೇರಿ ಅವರನ್ನು ಕೂಡ ಅಲ್ಲಿ ಚಿಕ್ಕೋಡಿಯಲ್ಲಿ ಮುಖಾಮ್ ಹೂಡಿ 2 ಸಾರಿ ಅವರು ನನ್ನನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಗಣೇಶ್ ಹುಕ್ಕೇರಿಗೂ ಆಯ್ಕೆ ಮಾಡಿಕೊಟ್ರು, ನನಗೂ ಆಯ್ಕೆ ಮಾಡಿಕೊಟ್ರು. ಆ ಒಂದು ವಿಶ್ವಾಸದ ಮೇಲೆ ಇವತ್ತು ನಾನು ಈ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ. ನನಗೆ ವಿಶ್ವಾಸ ಐತಿ. ಇಲ್ಲಿಯ ನಮ್ಮ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಎಲ್ಲ ಅವರ ಪಕ್ಷದ ಹಿತೈಷಿಗಳು ಮತ್ತು ವಿಶೇಷವಾಗಿ ಎಂ ಬಿ ಪಟ್ನವರು 3 ಜಿಲ್ಲೆಯ
ಮುಖಾರತೆಯನ್ನು ವಹಿಸಿ ನನ್ನನ್ನು ಗೆಲ್ಲಿಸ್ತಾರೆ ಅಂತ ನನ್ನ ವಿಶ್ವಾಸ ಇರುವುದರಿಂದ ನಾನು ಈ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿದ್ದೀನಿ ಮತ್ತು ಪ್ರಾಮಾಣಿಕವಾಗಿ ನಾನು ಗೆದ್ದು ಬಂದರೆ ನಾನು ಶಿಕ್ಷಕ ಸಮಸ್ಯೆಗಳನ್ನು ಈಗಾಗಲೇ ಎಂ.ಬಿ. ಪಾಟೀಲ್ ಅವರು ತಮ್ಮ ಗಮನಕ್ಕೆ ತಂದಿದ್ದಾರೆ ಅವಕ್ಕೆ ಬಗೆಹರಿಸುವಂಥ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದೆ ಅಂತ ಹೇಳಿ ಈ ಸಂದರ್ಭ